ವೆಂಕಟರಮಣಯ್ಯನವರು ಹಾಗೂ ಅಧ್ಯಕ್ಷರು ಜವಳಿ ಮತ್ತು ದಾರಿಮಗ್ಗ ನಿಗಮ ಬೆಂಗಳೂರು ನಮ್ಮ ಕಂಪ್ಲಿಯ ವಿಧಾನಸಭಾ ಕ್ಷೇತ್ರದ ಬಹು ನಿರೀಕ್ಷಿತ ಕಂಪ್ಲಿ ಉತ್ಸವ ಈಗಾಗಲೇ ಕಳೆದ ಬಾರಿ ನಾವು ಬಹಳ ವಿಜೃಂಭಣೆಯಿಂದ ಪ್ರಪ್ರಥಮ ಬಾರಿಗೆ ನಾವು ಬಹಳ ವಿಜೃಂಭಣೆಯಿಂದ ಜನಸಾಗರವೇ ತುಂಬಿ ತುಳುಕ್ತಾ ಇತ್ತು. ಆ ರೀತಿಯಲ್ಲಿ ಕಂಪ್ಲಿ ಉತ್ಸವವನ್ನು ನಮ್ಮ ಮಾನ್ಯ ಶಾಸಕರು ನೆರವೇರಿಸಿಕೊಟ್ಟಿದ್ದರು. ಈ ಬಾರಿಯೂ ಸಹ ಅದೇ ಒಂದು ಉತ್ಸಾಹ ಮತ್ತು ಅದೇ ಒಂದು ಹುಮ್ಮಸ್ಸಿನಲ್ಲಿ ಎರಡನೇ ಬಾರಿಗೆ ಕಂಪ್ಲಿಯಲ್ಲಿ ಕಂಪ್ಲಿ ಉತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಶಾಸಕರಿಗೆ ಕಂಪ್ಲಿಯ ಪುರಸಭೆ ವತಿಯಿಂದ ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾವು ಆರೋಪಿಸ್ತಾ ಇದ್ದೇವೆ. ಮುಖ್ಯಾಧಿಕಾರಿಗಳು ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕಿದೆ. ಸರ್ ನೋಡಿ ಸರ್ ರಮೇಶ್ ಸರ್ ಸರ್ ನೋಡಿ ಸರ್ ಸರ್ ಫೆಬ್ರವರಿ 12 ಕಂಪ್ಲಿ ಉತ್ಸವ ಮತ್ತು ಫೆಬ್ರವರಿ 16 ಕುರುಗೋಡುತ್ಸವ. ಫೆಬ್ರವರಿ 11-12 ಕಂಪ್ಲಿ ಉತ್ಸವ, ಫೆಬ್ರವರಿ 15-16 ಕುರುಗೋಡುತ್ಸವ. ಭಾಳ ನಿರೀಕ್ಷೆ, ಯಾಕಂದರೆ ಸರ್ಕಾರ ಬಂದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ನಮ್ಮ ಭಾಗದಲ್ಲಿ ಕಂಪ್ಲಿ ಮತ್ತು ಕುರುಗೋಡಿನ ಏನು ಗತವೈಭವ, ಇಲ್ಲಿರೋಂಥ ಕಲೆ ಸಂಸ್ಕೃತಿ ಮತ್ತು ಇಲ್ಲಿ ಕಂಪ್ಲಿ ಮತ್ತು ಕುರುಗೋಡಿನ ಏನು ಇಲ್ಲಿರೋಂಥ ಕಲ್ಚರ್ ಏನಿದೆ, ಹಿನ್ನೆಲೆ ಏನಿದೆ, ಇದನ್ನು ತೋರಿಸೋಕ್ಕೆ ಕಂಪ್ಲಿ ಮತ್ತು ಕುರುಗೋಡದಲ್ಲಿ 12-16 ಉತ್ಸವ ಏನು ಮಾಡ್ತಿದ್ವಿ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿದೆ. ಯಾಕಂದರೆ ನಮಗೆ ಈಗ ಬೆಳಗ್ಗೆ ತಾನೇ ಆದರೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡಿದ್ವಿ ಕಂಪ್ಲಿ ಮತ್ತು ಕುರುಗೋಡು ಉತ್ಸವ ಮಾಡಲಿಕ್ಕೆ. ಅವರು ಒಪ್ಪಿಗೆ ನೀಡಿ ಇವಾಗೇನು ಕಂಪ್ಲಿ ಮತ್ತು ಕುರುಗೋಡು ಉತ್ಸವ 12-16 ನಾವು ಪ್ರಾರಂಭ ಮಾಡ್ತೀವಿ. ಕಂಪ್ಲಿ ಮತ್ತು ಕುರುಗೋಡಿನ ಸಮಸ್ತ ಜನತೆ ದಯವಿಟ್ಟು ಸಹಕಾರ ಮಾಡಬೇಕು. ಕಂಪ್ಲಿ ಉತ್ಸವ ನಿಮ್ಮ ಉತ್ಸವ, ಕುರುಗೋಡು ಉತ್ಸವ ನಿಮ್ಮ ಉತ್ಸವ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕಂದರೆ ಕಳೆದ ಬಾರಿ ಮಾಡಿದಾಗ ಅದ್ಭುತ, ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಜನಸಾಗರ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ. ಅದೇ ರೀತಿ ಇವತ್ತು ಕಂಪ್ಲಿಯಲ್ಲಿ ಮತ್ತು ಕುರುಗೋಡಿರಲಿ ಜನಗಳು ಬರಬೇಕು. ನಿಮ್ಮ ಕಾರ್ಯಕ್ರಮ ಮತ್ತು ಇದು ನಿಮ್ಮ ಕಂಪ್ಲಿ ಉತ್ಸವ ನಿಮ್ಮ ಉತ್ಸವ ಅಂತ ತಿಳ್ಕೊಂಡು ಎಲ್ಲರೂ ಸಹಕಾರ ಮಾಡಬೇಕಂದ್ರೆ ಇವಾಗ ಕಂಪ್ಲಿಯಲ್ಲಿ ನಮ್ಮ ಕಂಪ್ಲಿಯಲ್ಲಿ ಹನುಮಂತ, ಅದಾದಮೇಲೆ ಅನುಶ್ರೀ ಆ್ಯಂಕರ್ ಆಗಿ ಅನುಶ್ರೀ ಮೇಡಮ್ಮು, ಅದಾದಮೇಲೆ ಕುರುಗೋಡಿನಲ್ಲಿ ಸಂಜಿತ್ ಹೆಗಡೆ ಸೇಮ್ ಟೀಮು, ಅದಾದಮೇಲೆ ಅನುಶ್ರೀ ಅವರು, ಅದಾದಮೇಲೆ ಇನ್ನು ಭಾಳಷ್ಟು ಜನ ಇದ್ದಾರೆ ಕಲಾವಿದರು. ನಿಮಗೆ ಲಿಸ್ಟ್ ಕೊಡ್ತು ನಾಳೆ ನೋಡ್ರಿ. ಅದೆಲ್ಲ ಪೂರ ಏನು ನಮ್ಮ ಇದಾಗ್ತಿತ್ತಲ್ಲ ಕಾಂಪ್ಲೆಂಟ್ ಹಾಕ್ಬೇಕಂದ್ರೆ ಅದನ್ನೆಲ್ಲ ಪೂರ ಲಿಸ್ಟ್ ಕೊಡ್ತೀವಿ. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ. ನನಗೆ ಈ ಸ್ಟೇಜಿಂದ ಏನಾಯ್ತಲ್ಲ ಭವಿಷ್ಯ ತಾವು ನೋಡಿದಾಗ ಗೊತ್ತಾಗ್ತಿತ್ತು ಸ್ಟೇಜಲ್ಲಿ. ಅದಾದಮೇಲೆ ನಮಗೆ ಇದೇನು ಕುಂದ ಆರತಿ ಮಾಡ್ತೀವಲ್ಲ ಅವ್ರನ್ನ ವಾರಣಾಸಿಯಿಂದ ಕರ್ಸಕತ್ತೀವಿ. ಅವೆಲ್ಲ ವಸ್ತು ಅಂದರೆ ಕಳೆದ ಬಾರಿಕಿನ ಸಂಪೂರ್ಣವಾಗಿ ಡಿಫ್ರೆಂಟ್ ಇರ್ತಿದೆ. 100% ಭಾಳ ದೊಡ್ಡ ಕಾರ್ಯಕ್ರಮ. ಸಣ್ಣ ಪುಟ್ಟ ಏನಿದ್ರು ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಕಂಪ್ಲಿ ಜನ ಮತ್ತು ಕುರುಗೋಡು ಜನಗಳು ಏನು ಇದಕ್ಕೋಸ್ಕರ ನನ್ನ ವೈಯಕ್ತಿಕವಾಗಿ ನಾನು ಕೂಡ ತನು ಮಾಡೋ ದನ ಸಂಪೂರ್ಣವಾಗಿ ಅಂದರೆ ತೆರೆದ ಬಾಗಿಲು, ಅದು ಯಾವುದು ಕೂಡ ಭಯಪಡೋಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಏನು ನಮ್ಗೆ 1 ಕೋಟಿ ರೂಪಾಯಿ ಕೊಟ್ಟಿತ್ತು, ಅದಕ್ಕೆ ಮೀರಿ ಮುಂದೆ ಅಷ್ಟೇ ಹೋಗಿ ಎಲ್ಲಿ ಕೂಡ ಕಾಂಪ್ರಮೈಸ್ ಇರೋಲ್ಲ. ಕಂಪ್ಲಿ ಉತ್ಸವ ಸಕ್ಸಸ್ ಆಗಬೇಕು, ಕುರುಗೋಡು ಉತ್ಸವ ಸಕ್ಸಸ್ ಆಗಬೇಕು. ಸಂಪೂರ್ಣ ಏನು ಹೊಣೆಗಾರಿಕೆ ತಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸಂಘ ಸಂಸ್ಥೆಗಳು ಮತ್ತು ಹಿರಿಯರು, ಇಲ್ಲಿ ಕಂಪ್ನಿ ಎಲ್ಲ ಹಿರಿಯರು, ಕುರುಗೋಡು ಹಿರಿಯರು, ಸಂಘ ಸಂಸ್ಥೆಗಳು ದಯವಿಟ್ಟು ತಾವೆಲ್ಲರೂ ಸೇರಿ ಸಹಕಾರ ಮಾಡಿ. ಸ್ಥಳ ಶುಗರ್ ಫ್ಯಾಕ್ಟ್ರಿ ಕಂಪ್ನಿ, ಕುರುಗೋಡು ಯಾವುದು ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಕುರುಗೋಡಿನಲ್ಲಿ ನಮ್ಮ ಕಾದರ್ಲಿಂಗ ಬ್ಯಾಕ್ ಸೈಡ್ ನಮಗೆ ಕುರುಗೋಡಿನ ಭಾಳ ಒಳ್ಳೆಯ ಜಾಗ ಸಿಕ್ಕಿದೆ. ಯಾಕಂದರೆ ಹಿಂದೆಲ್ಲ ಪೂರ ಗುಡ್ಡ ಇದೆ. ಆ ಗುಡ್ಡಕ್ಕೆ ಸ್ಟೇಜ್ ಹಾಕಿ ಮಾಡೋಣ ಅಂತಂದು ಈಗಾಗಲೇ ಪ್ಲ್ಯಾನ್ ಮಾಡಿದ್ವಿ. ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಕೂಡ ಅಂದರೆ ಭಾಳಷ್ಟು ದೊಡ್ಡ ಜಾಗನ ನಮಗೇನು ಓದಿಸೋದು ಒಂದು ಸ್ವಲ್ಪ ಇದಾಗಿತ್ತು. ಊಟದ್ದು ಅವು ಇವು ಎಲ್ಲ ಸಮಸ್ಯೆಗಳಾಗಿತ್ತು. ಈ ಸದ್ಯ ನಮಗೇನು ಸಮಸ್ಯೆ ಆಗೋಲ್ಲ. ಊಟದಲ್ಲೇ ಒಂದು ಕಮ್ಮಿ ಮಾಡ್ಬೋದು. ಸ್ಟೇಜು ಮತ್ತು ಬಂದಂಥ ಗೆಸ್ಟ್ಗಳಿಗೆ ಕೂಡ ನೀಟಾಗಿ ಪ್ಲ್ಯಾನ್ ಮಾಡಿ ನಾಳೆ ಅದ್ರಗೋಸ್ಕರ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ವಿ. ನಾಳೆ ಎಲ್ಲರೂ ಕೂಡ ಹಿರಿಯರು ನಾವು ಮತ್ತು ಅಧಿಕಾರಿಗಳು ಸೇರಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ನಾಳೆನೇ ಫೈನಲ್ ಮಾಡಿ ನಾಡ್ದಲ್ಲಿ ಪ್ರಾರಂಭ ನೋಡಿ. ನಾನು ಏನಂದ್ವಿ ನಮ್ಮ ಉತ್ಸವ 2023 ನಾವು ಮಾಡಿದ್ದು ಸರ್. 2 ವರ್ಷ ಗ್ಯಾಪ್ ಆಯಿತು. ಅದಾದ ನಂತರ ಈಗ ಮಾಡ್ತಿದ್ವಿ. ಹೆಚ್ಚಿನ ಜನಸಂಖ್ಯೆ ಬರಬಹುದು ಅನ್ನೋ ನಿರೀಕ್ಷೆ ಸಂಪೂರ್ಣವಾಗಿ ನಾವು. ಯಾಕಂದರೆ ನಮ್ಮ ಜನಗಳು
ನಮ್ಮ ಕಂಪ್ಲಿ ಕ್ಷೇತ್ರ ಕುರುಗೋಡು ಕ್ಷೇತ್ರದ ಜನಗಳು ಇವತ್ತು ಬೇರೆ ಏನಂತ ನೋಡಲ್ಲ ಸುಮ್ಮನೆ ಅಂದರೆ ಸುಮ್ಮನೆ MLA ಬಂದಾರಂದ್ರೆ ನಮ್ಮ ಮಗ ನಮ್ಮ ತಮ್ಮ ಅಣ್ಣ ತಮ್ಮ ಬಂದಾನ ಅಂತಲೇ ಸಾವಿರಾರು ಜನ ಸೇರ್ತಾರೆ. ಇದು ಅವ್ರ ಉತ್ಸವ, ಇವ್ರಿಗೇನಿಲ್ಲ ಪಕ್ಷಾತೀತವಾಗಿ ಅದ್ರಾಗ ಇಲ್ಲಿ ಯಾರು ಕೂಡ ಇವತ್ತು ಯಾವುದೇ ಪಕ್ಷದ ಯಾವುದೇ ಸಂಘ ಸಂಸ್ಥೆಗಳ ಸಲಹೆ ಇದ್ರಿಂದ ಅವ್ರು ತಗೊಂಡು ತಂದು ಇದು ಮಾಡ್ತೀವಿ. ಹಾಗಾಗಿ 100% ಸಕ್ಸಸ್ ಆಗ್ತದೆ. ಮೋದಿನದು ಬೇಡಿಕೆ ಆಗಿತ್ತು ಸರ್ ಕಂಪ್ನಿ ಭಾಳ ಅಂದರೆ ಇದಕ್ಕಿಂತ ವಿಭಿನ್ನವಾಗಿ ಮುಂದೆ ಇವತ್ತು ಟೈಮ್ ಇಲ್ಲ, ಕೇವಲ 5 ದಿನ ಮಾತ್ರ ಟೈಮ್ ಇರೋದು. ಈ ವರ್ಷ ಮಾಡಿ ಮುಂದೆ ವರ್ಷ ಇಲ್ಲಂದರೆ 1 ವರ್ಷ ಟೈಮ್ ತಗೊಂಡು ಲಾಸ್ಟ್ ವರ್ಷ ಏನು ಮಾಡ್ತೀವಲ್ಲ ಭಾಳ ಅದ್ದೂರಿಯಾಗಿತ್ತು. ಇವತ್ತೇನು ಮಾಡೋಕ್ಕಾಗ್ತೀವಿ ಇದಕ್ಕಿಂತ 2-3 ಪಟ್ಟು ಜಾಸ್ತಿ ಮುಂದೆ ವರ್ಷ ಮಾಡಿ ಇನ್ನೊಂದು ವರ್ಷ ಮಾಡಿದ್ರು ಕೂಡ ಜನಗಳಿಗೆ ಹೇಳೋದಿಷ್ಟೇ. ಇವತ್ತೇನು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಿ ಕೂಡ ಕ್ಷೇತ್ರ ಅದು ಏನು ನನ್ನ ಪುಣ್ಯ ಅಥವಾ ಕಂಪ್ನಿ ಕುರುಗೋಡು ಜನರ ಪುಣ್ಯ ಗೊತ್ತಿಲ್ಲ. 7.5 ವರ್ಷದಾಗ ಒಂದು ದಿನ ಕೂಡ ಕೆಲಸ ಸ್ಟಾಪ್ ಆಗಿತ್ತು. ಕಂಪ್ನಿ ಮತ್ತು ಕುರುಗೋಡು ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆದಂಥ ಇತಿಹಾಸ ಏನಂದ್ರೆ ಎಲ್ಲೋ ಒಂದು ಕಡೆ ಕೆಲಸ ನಡೀತಾನೆ ಇರ್ತೈತಿ. 7.5 ವರ್ಷ ಕಂಟಿನ್ಯೂ ಇರ್ತೈತಿ. ಇನ್ನು 2.5 ವರ್ಷ ಇನ್ನು ಡಬಲ್ ಆಗ್ತಿತ್ತು ಹೊರತಾಗಿ ಕಮ್ಮಿ ಆಗ. ಹಾಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಶಿಕ್ಷಣ, ಕೆರೆ, ಏನು ರಸ್ತೆಗಳು, ಡ್ರೈನ್ಗಳು ಏನು ಕೇಳ್ಯಾರ ಎಲ್ಲಕ್ಕಿಂತ ಹೆಚ್ಚಾಗಿ ಕಂಪ್ನಿ ಜನಗಳು ಬೇಡಿಕೆ ಏನಿರ್ತಲ್ಲ ಅದು ಸೋಮವಾರದಿಂದ ಕಂಪ್ನಿ ಜನಗಳು ಆಶೀರ್ವಾದ ಏನು ಇಷ್ಟು ವರ್ಷ ಪ್ರಯತ್ನ ಇತ್ತಲ್ಲ ಅದನ್ನ ಮಾಡಿನಲ್ಲ ಅದು ನನಗೆ ಭಾಳಷ್ಟು ಖುಷಿ ಅದನ್ನ ಅವ್ರು ಕರೆದಾಗ ಕೊಟ್ಟರೆ ನನಗೆ ಕೂಡ ತೃಪ್ತಿ ಆಗ್ತಿತ್ತು. ಹಾಗಾಗಿ 70 ವರ್ಷದ ಕನಸು ಏನಾಯ್ತಲ್ಲ MLA ಎಲ್ಲ ಮಾಡಿಬಿಟ್ನ, ರೋಡ್ ಮಾಡಿದ, ಕೆರೆ ಮಾಡಿದ, ಹಾಸ್ಪಿಟಲ್ ಕಟ್ಟಿದ್ನ, ಏನು ಬೇಕು ಎಲ್ಲ ಮಾಡಿದ್ನ, ಬಿಡ್ಕೊಂಡು ಮಾಡಿದ ಏನು ಜನಗಳ ಆಸೆ ಏನಿತ್ತಲ್ಲ ಅದನ್ನ ಪ್ರಾಮಾಣಿಕವಾಗಿ 7.5 ವರ್ಷ ನನ್ನ ಕನಸು. ಅನೇಕ ಬಾರಿ ಸದನದಲ್ಲಿ ಕ್ವಶನ್ ಹಾಕಿದ್ದೆ, ಅನೇಕ ಬಾರಿ ಲಾಸ್ಟ್ ಟೈಮ್ BJP ಗೌರ್ಮೆಂಟ್ ಇತ್ತು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ದೆ, ಅದು ಏನು ಕೂಡ ಆಗಿದ್ದಿಲ್ಲ. ನನಗಿವತ್ತು ಇವಾಗ ಅಲ್ಲೇ ಟೆಂಡರ್ ಕರೆದಿದ್ದಾರೆ ಶುಗರ್ ಫ್ಯಾಕ್ಟ್ರಿಗೆ ಎಲ್ಲ ಬಿಟ್ಟು ಅದನ್ನ ಮಾಡಿ ಜನಗಳಿಗೆ ಅದು ಮೇನ್ ಬಸ್ಗಳು ಬಿಟ್ಟರೆ ಅನುಕೂಲ ಆಗುತ್ತೆ. ಹಂಗೆಲ್ಲ ರಿಕ್ವೈರ್ಮೆಂಟ್ ನಾಳೆ ನಾವು ಅಧಿಕಾರಿಗಳು ಮೀಟಿಂಗ್ ಕರಿತೀವಲ್ಲ ಎಲ್ಲರೂ ಮುಖಂಡರು ಮೀಟಿಂಗ್ ಕರಿತೀವಿ, ಸಂಘ ಸಂಸ್ಥೆ ಮೀಟಿಂಗ್ ಕರಿತೀವಿ. ಏನು ರಿಕ್ವೈರ್ಮೆಂಟ್ ಐತಿ ಎಲ್ಲಿ ಕಾಂಪ್ರಮೈಸ್ ಆಗಲ್ಲ. ಉತ್ಸವ ಸಕ್ಸಸ್ ಆಗಕ್ಕೆ ಏನು ರಿಕ್ವೈರ್ಮೆಂಟ್ ಐತಿ ಎಲ್ಲ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋಣ. ಅದ್ರಿಗೆ ಬೇರೆ ಮಾತಲ್ಲ. ಸರ್ ಗ್ರೌಂಡಿಗೆ ಹೋಗೋಣ. ಗ್ರೌಂಡಿಗೆ ಹೋಗೋಣ. ಬರೋದೇ ಇಲ್ಲ ಹೊರಗೆ ಇವತ್ತು ಸರ್ ಬನ್ನಿ ಸರ್ ಹೇಳಿ. ಹಾಂ ಸರ್